ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಕೆ ಗಂಗಾಧರ ಮಾಸ್ಟ್ರು. ಇಲ್ಲಿ ನೀವು ನೋಡ್ತಾ ಇದ್ದೀವಿ ಒಂದು ಪ್ರಶ್ನೆ. 2017ನೇ ಇಸ್ವಿಯ GPSTR ಪರೀಕ್ಷೆಯ ಒಂದು ಪ್ರಶ್ನೆ. ನೀರಿನಲ್ಲಿರುವ ಶಾಶ್ವತ ಗಡುಸುತನವನ್ನ ಪರಿಹರಿಸಲು ಬಳಸುವ ರಾಸಾಯನಿಕ ಯಾವುದು ಅಂತ ಪ್ರಶ್ನೆ ಇದೆ. 2 ಪಾಯಿಂಟ್ ನಮ್ಮನ್ನ ಇಲ್ಲಿ ಎಚ್ಚರಿಸುತ್ತೆ. ಒಂದು ಗಡುಸುತನ, ಮತ್ತೊಂದು ಶಾಶ್ವತ ಗಡುಸುತನ ಅಂತ 2 ಪದ ಇದೆ. ಹಾಗಾಗಿ ನೀರು ಸಹಜವಾಗಿ ಏನು ಪ್ರಕೃತಿಯಲ್ಲಿದೆ ಅದರೊಳಗಿನ ಲವಣಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ಗಡುಸು ನೀರು, ಮೆದು ನೀರು ಅಂತ ವಿಂಗಡಿಸ್ತೀವಿ. ಮೆದು ನೀರು ಅಥವಾ ಸಾಫ್ಟ್ ವಾಟರ್ ಅಂತ ಯಾವುದನ್ನ ಕರಿತೀವಿ ಅಂದ್ರೆ, ಯಾವ ನೀರು ಸಾಬೂನಿನೊಂದಿಗೆ ವರ್ತಿಸಿದಾಗ ಸುಲಭವಾಗಿ ನೊರೆಯನ್ನು ಕೊಡುತ್ತೋ ಅದು ಮೆದು ನೀರು. ಎ ವಾಟರ್ ಆರ್ ಎ ಟೈಪ್ ಆಫ್ ವಾಟರ್ which produces lather readily with these soaps is called a soft water, and another type of water in which the lather is not produced readily, ಎಲ್ಲಿ ತಕ್ಷಣವೇ ನೊರೆ ಬರಲ್ವೋ ಅದು ಗಡುಸು ನೀರು ಅಂತ. ಸೊ ಹಾಗಾಗಿ ಒಂದು ಮೆದು ನೀರು ಅಂತ ಆಯ್ತು, ಒಂದು ಗಡುಸು ನೀರು ಅಂತ ಆಯ್ತು. ಈ ಗಡುಸು ನೀರನ್ನ ಮತ್ತೆ 2 ವಿಧ ಮಾಡ್ಕೋತೀವಿ. ಒಂದು ಟೆಂಪರರಿ ಹಾರ್ಡ್ನೆಸ್, ಮತ್ತೊಂದು ಪರ್ಮನೆಂಟ್ ಹಾರ್ಡ್ನೆಸ್. ತಾತ್ಕಾಲಿಕ ಗಡುಸುತನ, ಮತ್ತೊಂದು ಶಾಶ್ವತ ಗಡುಸುತನ ಅಂತ. ಈಗ ಬೇಸಿಕಲಿ ಯಾಕೆ ನೀರು ಗಡುಸಾಗಿರುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ನೀರಿನ ಗಡುಸುತನಕ್ಕೆ ಕಾರಣ ಮೆಗ್ನೀಷಿಯಂನ ಬೈಕಾರ್ಬೋನೇಟ್. ಗಮನಿಸಬೇಕು, ಈ ಪಾಯಿಂಟ್ ಮುಖ್ಯ. ಮೆಗ್ನೀಷಿಯಂನ ಬೈಕಾರ್ಬೋನೇಟ್ ಅಥವಾ ಮೆಗ್ನೀಷಿಯಂನ ಸಲ್ಫೇಟ್ ಅಥವಾ ಮೆಗ್ನೀಷಿಯಂನ ಕ್ಲೋರೈಡ್ ಅಂದ್ರೆ 3 ಲವಣಗಳಾಯ್ತು, ಅಥವಾ ಕ್ಯಾಲ್ಸಿಯಂನ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂನ ಸಲ್ಫೇಟ್, ಕ್ಯಾಲ್ಸಿಯಂನ ಕ್ಲೋರೈಡ್ ಅಂದ್ರೆ 3 ಮೆಗ್ನೀಷಿಯಂನ ಲವಣಗಳು, 3 ಕ್ಯಾಲ್ಸಿಯಂನ ಲವಣಗಳು, ಒಟ್ಟು 6 ಲವಣಗಳ ಇರುವಿಕೆ ಅಥವಾ ಯಾವುದಾದ್ರೂ ಒಂದರ ಇರುವಿಕೆಯಿಂದ ನೀರಿಗೆ ಗಡುಸುತನ ಬರುತ್ತೆ. ಇನ್ನು ಈ ತಾತ್ಕಾಲಿಕ ಗಡುಸುತನ ಅನ್ನೋದು ಯಾವುದು? ಯಾವ ನೀರಿನಲ್ಲಿ ಕ್ಯಾಲ್ಸಿಯಂನ ಬೈಕಾರ್ಬೋನೇಟುಗಳು ಅಥವಾ ಮೆಗ್ನೀಷಿಯಂನ ಬೈಕಾರ್ಬೋನೇಟ್ಗಳು ಇರ್ತವೋ ಅದು ಟೆಂಪರರಿ ಹಾರ್ಡ್ ವಾಟರ್, ತಾತ್ಕಾಲಿಕ ಗಡುಸು ನೀರು. ಅಂದ್ರೆ ಇಟ್ ಕ್ಯಾನ್ ಬಿ ಈಸಿಲಿ ಮೇಡ್ ಇನ್ ಟು ಸಾಫ್ಟ್, ಅದನ್ನ ಸುಲಭನಾಗಿ ಮೆದುಗೊಳಿಸಬಹುದು ಅಂತ. ಹಾಗೆ ಇನ್ನಿತರ 4 ಲವಣಗಳಿದೆಯಲ್ಲ, ಕ್ಯಾಲ್ಸಿಯಂನ ಕ್ಲೋರೈಡು, ಕ್ಯಾಲ್ಸಿಯಂನ ಸಲ್ಫೇಟ್ ಅಥವಾ ಮೆಗ್ನೀಷಿಯಂನ ಕ್ಲೋರೈಡು, ಮೆಗ್ನೀಷಿಯಂನ ಸಲ್ಫೇಟ್, ಈ 4 ಲವಣಗಳು ಅಥವಾ ಇದರಲ್ಲಿ ಯಾವುದಾದ್ರೂ ಒಂದು ಇದ್ರೆ ಆ ನೀರು ಶಾಶ್ವತ ಗಡುಸು ನೀರು ಅಂತ ಗುರುತಿಸ್ತೀವಿ. ಈ ತಾತ್ಕಾಲಿಕ ಗಡುಸು ನೀರನ್ನ ಮೆತು ಮಾಡಲಿಕ್ಕೆ ಬಹಳ ಸುಲಭನಾದ ವಿಧಾನ ಕುದಿಸುವಿಕೆ. ಇದು ಸುಮಾರು ಎಕ್ಸಾಮ್ ಅಲ್ಲಿ ಕೇಳಿರೋ ಪ್ರಶ್ನೆ ಸ್ನೇಹಿತರೆ, ಗಮನದಲ್ಲಿರಲಿ. ತಾತ್ಕಾಲಿಕ ಗಡುಸುತನವನ್ನ ಹೋಗಲಾಡಿಸುವ ಅತ್ಯಂತ ಚೀಪೆಸ್ಟ್ ಮೆಥಡ್ ಆರ್ ಸುಲಭ ವಿಧಾನ ಬಾಯ್ಲಿಂಗ್ ಅಥವಾ ಕುದಿಸುವಿಕೆ. ಹಾಗೆ ಶಾಶ್ವತ ಗಡುಸುತನವನ್ನು ಹೋಗಲಾಡಿಸಲಿಕ್ಕೆ 4 ರೀತಿಯ ವಿಧಾನಗಳಿದೆ. ಅದರಲ್ಲಿ ಒಂದು ಪ್ರಶ್ನೆ ಈಗ ನಿಮ್ಮಿಂದ ಕೇಳಲಾಗಿರೋದು, ಜಿಯೋಲೈಟ್ ಅನ್ನ ಬಳಸಿ ಶಾಶ್ವತ ಗಡುಸುತನವನ್ನ ಹೋಗಲಾಡಿಸ್ತೀವಿ. ಜಿಯೋಲೈಟ್, ಆ ಜಿಯೋಲೈಟ್ ಅನ್ನೋದು ಹೆಂಗೆ ಸಾಧ್ಯ ಆಗುತ್ತೆ? ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಅನ್ನೋದು ಜಿಯೋಲೈಟ್ ನ ಅಣುಸೂತ್ರ. ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತ. ಈ ಜಿಯೋಲೈಟ್ ನಲ್ಲಿರ್ತಕ್ಕಂಥ ಸೋಡಿಯಂ ಅಯಾನುಗಳು ಶಾಶ್ವತ ಗಡುಸು ನೀರಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಯಾನುಗಳನ್ನು ವಿನಿಮಯ ಮಾಡಿಕೊಂಡು ಅಯಾನ್ ಎಕ್ಸ್ಚೇಂಜ್ಗೆ ಒಳಗಾಗಿ ಶಾಶ್ವತ ಗಡುಸು ನೀರನ್ನ ಮೆದುವಾಗಿ ಬದಲಾಯಿಸುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳ ಪೈಕಿ ಜಿಯೋಲೈಟ್ ಸರಿಯಾದಂತ ಉತ್ತರ ಸ್ನೇಹಿತರೆ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಹೀಗೆ ನೋಡೋ ಪ್ರಯತ್ನ ಮಾಡಿ. ಎಲ್ರಿಗೂ ಶುಭವಾಗಲಿ.